ಅಂತ ಒಂದು ಕಲೆನ ಪ್ರೇರಣೆಯಾಗಿ ತಗೊಂಡು ಒಂದು ಗುರುಕುಲ ಮಾಡಬೇಕು ಅಂತ ಹೇಳಿ ನನಗೆ ಭಾಳ ಆಸೆ ಆಯಿತು. ಈ ಜೂನಿಂದನೇ 25 ಮಕ್ಕಳನ್ನ ಒಂದು 6ನೇ ಕ್ಲಾಸಿಗೆ ಹೋಗೋಂಥ ಮಕ್ಕಳನ್ನ ಏನಕ್ಕೆ ನಾವು ತೊಗೊಂಡ್ರು, ಯಾಕೆ ಮಾಡಬಾರ್ದು ಅನ್ನೋದೊಂದು ಕ್ವಶನ್ ನನಗೂ ಬಂತು. ಇಲ್ಲಿ ಪ್ರತಿಯೊಂದು ವಸ್ತುಗೂ ಅದರದೇ ಆದಂಥ ಕತೆ ಇದೆ. ನಡೆಯೋದು ಕಲಿಯೋವರೆಗೂ ಇದು, ನಡೆದಿದ್ದು ಕಲ್ತಾದ್ಮೇಲೆ ಇದು ವಾಕಿಂಗ್ ಸ್ಟಿಕ್. ಇದು ಓಕೆ ವರ್ಲ್ಡ್ ವಾರ್ 1 ಟೈಮ್ದು ಸೂಟ್ ಕೇಸು. ಸ್ವಿಮ್ಮಿಂಗ್ ಪೂಲ್ನ ನಾನು ಆಕ್ಚುಲಿ ಐ ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಎನ್ ಸ್ಪೀಕರ್. ನಿಮ್ಮ ಬಾಡಿನೂ ಕೂಡ ನಾನು ಒಂದು ಸ್ಪೀಕರ್ ಆಗಿ ನನಗೆ ಕನ್ವರ್ಟ್ ಮಾಡೋದಕ್ಕಾಗತ್ತೆ. ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೇನೆ. ನಾನೊಂದು ಉಡುಪಿಯಲ್ಲಿ ಒಂದು ಪ್ಲೇಸ್ಗೆ ಬಂದಿದ್ದೆ ಇವತ್ತು. ಇದು ಹಾಗೇನೆ ಬಂದಿದ್ದು, ನಾವೇನು ಪ್ಲ್ಯಾನ್ ಮಾಡಿ ಬಂದಿದ್ದಿಲ್ಲ, ಏನು ಮಾಡಬೇಕು, ಏನು ಇದನ್ನು ಮಾಡಬೇಕು ಅಂತೇಳಿ, ವಿಡಿಯೋ ಮಾಡಬೇಕು ಅಂತೇಳಿ. ಸೊ ಇಲ್ಲೊಂದು ಗುರುಕುಲ ಪದ್ಧತಿನ ಇಂಟ್ರೊಡ್ಯೂಸ್ ಮಾಡ್ತಾರಂತ ಒಬ್ಬರಿಂದ ಕೇಳ್ಪಟ್ಟೆ. ನಮ್ಮ ಸತೀಶ್ ಶೇಟ್ ಅವರು ಅದಕ್ಕೆ ಹೇಳ್ತಾ ಇದ್ರು. ಬಟ್ ಆ ಪ್ಲೇಸು ಅವ್ರು ರೆಸಾರ್ಟ್ ಅಂತ ಹೇಳಿದರು. ರೆಸಾರ್ಟಾ ಸ್ಮಾನ ಅಂತ ಹಾಗೆ ನೋಡ್ಲಿಕ್ಕೆ ಬಂದಾಗ ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಈ ನೀರಿನ ಪಕ್ಕದಲ್ಲೇ ಅವ್ರದ್ದೊಂದು ಇದಿದೆ. ಅವ್ರ ಸ್ಟೋರಿ ಕೇಳಿದಾಗ ಇದೊಂದು ವಿಡಿಯೋ ಬೇಕಾಗುತ್ತೆ ಅಂತ ಹೇಳಿ. ಯಾಕಂದರೆ ಆಯುಷ್ಯ ಮಂಡಲಂ ಯಾವತ್ತೂ ಕೂಡ ಪ್ರಮೋಷನಲ್ ವಿಡಿಯೋಗಳನ್ನ ಮಾಡಲ್ಲ. ರೂಪಕನ್ನರೊಟ್ಟಿಗೆ ನಾವೊಂದು ಸಂದರ್ಶನ ಮಾಡುವ ಅಂತ ಹೇಳಿ ಈಗ ಈ ವಿಡಿಯೋ ಮಾಡ್ತಾ ಇರೋದು. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದಾರೆ ಸರ್? ನಾನು ಆರಾಮ್, ಥ್ಯಾಂಕ್ ಯು. ಅದೇ ನಾನು ಅಕಸ್ಮಾತಾಗಿ ಬಂದಿದ್ದು ಈ ಪ್ಲೇಸ್ಗೆ ಇವತ್ತು. ನಿನ್ನೆನವ್ರು ಹೇಳಿದ್ರು ನನಗೆ. ಸೊ ತುಂಬ ಚೆನ್ನಾಗಿ ಅನಿಸ್ತು ಈ ಪ್ಲೇಸು. ನೀವು ಗುರುಕುಲ ಮಾಡ್ತೀರ ಅಂದ್ಕೊಳ್ಳಿ, ಇನ್ನೂ ನನಗೆ ಅದು ಇಂಟ್ರೆಸ್ಟ್ ಜಾಸ್ತಿ ಆಯ್ತು ನನಗೆ. ಯಾಕಂದರೆ ಉಡುಪಿ ಮಂಗಳೂರಲ್ಲಿ ಗುರುಕುಲಗಳು ತುಂಬ ಕಡಿಮೆ. ಈ ಮೈತ್ರಿ ಅಂಥೇಳಿ ಒಂದು ಮಂಗಳೂರಲ್ಲಿ ಇದೆ ಬಿಟ್ಟರೆ, ಬಟ್ ನಾನು ಎಲ್ಲೂ ಕೇಳಿಲ್ಲ. ಸೊ ನಿಮ್ಮದು ಈಗ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಇದೆ. ಮತ್ತು ಈ ಪ್ರಾಪರ್ಟಿ ನೋಡಿದರೆ ನನಗೆ ನೀವು ಆ್ಯಕ್ಚುಲಿ ಇದನ್ನೆಲ್ಲ ಆಯುರ್ವೇದ ಸೆಂಟರ್ಗಳು ಕೊಟ್ಬಿಟ್ರೆ ವರ್ಕೌಟ್ ಆಗಿಬಿಡುತ್ತೆ. ಬಟ್ ನೀವು ಕೊಡ್ತಾ ಇಲ್ಲ, ಅದು ಏನು ಮಾಡ್ತೀರ ಗೊತ್ತಿಲ್ಲ ನನಗೆ. ಬಟ್ ಗುರುಕುಲವನ್ನು ನೀವು ಜಾಸ್ತಿ ಹೇಳೋದ್ರಿಂದ ನನಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹೇಳಿ ಸರ್, ಇದ್ರ ಬಗ್ಗೆ ಹೇಗೆ ನಿಮ್ಮ ಜರ್ನಿ ಸ್ಟಾರ್ಟ್ ಆಯಿತು, ಏನು ಅಂತ ಹೇಳಿ ಹೇಳ್ಬೋದಾ? ನಾನು ಬೆಂಗಳೂರಿಂದ ಬಂದಿರೋದು ಮೂಲತಃ. ಓಕೆ. ಬೆಂಗಳೂರಲ್ಲಿ ನಮ್ಮದು 3-4 ಬಿಸ್ನೆಸ್ ಇತ್ತು. ಕೆಲವು ಲೈಫಿನ ಕಾರಣಾಂತರಗಳಿಂದ ನನಗೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗೋವಂಥ ಒಂದು ಅನಿವಾರ್ಯತೆ ಬಂತು. ಓಕೆ. ಅನಿವಾರ್ಯತೆ ಬಂದಾಗ ನಾನು ಉಡುಪಿಗೆ ನನಗೆ ಹಿಂದೆ ಮುಂದೆ ಯಾರೂ ಇರಲಿಲ್ಲ, ಯಾರೂ ಗೊತ್ತಿರಲಿಲ್ಲ. 64 ಕಲೆ ಅಂತ ಒಂದಿದೆ. ಶ್ರೀಕೃಷ್ಣ ಕಲ್ತಂಥ ಕಲೆಗಳಿದು. ಅವರು 64 ದಿನದಲ್ಲಿ ಕಲ್ತರಂತೆ ಇದನ್ನ, ಸಂದೀಪಾಣಿ ಆಶ್ರಮದಲ್ಲಿ ಉಜ್ಜಯಿನಲ್ಲಿ. ಅಂತ ಒಂದು ಕಲೆನ ಪ್ರೇರಣೆಯಾಗಿ ತಗೊಂಡು ಒಂದು ಗುರುಕುಲ ಮಾಡಬೇಕು ಅಂತ ಹೇಳಿ ನನಗೆ ಭಾಳ ಆಸೆ ಆಯಿತು. ಹಾಗಾಗಿ ಇದಕ್ಕೆ ಪೂರಕವಾದಂಥ ಒಂದು ಜಾಗ ಹುಡುಕ್ತಾ ಇದ್ದೆ. ಆ ಜಾಗ ಹುಡುಕ್ಬೇಕಾದ್ರೆ ಈ ಜಾಗ ನನ್ನ ಒಂದು ದೃಷ್ಟಿಗೆ ಬಂತು. ಈ ಜಾಗ ನನ್ನ ಮಗನ್ನ ಟ್ರೀಟ್ ಮಾಡ್ತಿದ್ದಂಥ ಒಬ್ಬರು ವೈದ್ಯರು ನನಗೆ ತೋರಿಸಿದ್ದು, ಆಯುರ್ವೇದಿಕ್ ಡಾಕ್ಟ್ರು. ಓಕೆ. ಈ ಜಾಗ ನಾವು ನೋಡಿದಾಗ ಅಥವಾ ತೊಗೊಳಕ್ಕೆ ಬಂದಾಗ ಇದು 5 ವರ್ಷದಿಂದ ಯಾರು ವಾಸ ಇಲ್ದಲ್ಲೇ ನಿರ್ಜನವಾಗಿ ಇದೊಂಥರ ಹಾಳಾಗಿ ಹೋಗಿತ್ತಿದ್ದು. ಓಕೆ. ಆ ಪಾಳು ಬಿದ್ದ ಜಾಗನ ತಗೊಂಡು ಆ ಜಾಗನ ನಾವು ತಗೊಂಡಾಗ ಇದು ಗಜಾಯ ಇದ್ದಿದ್ದು. ಆ ಜಾಗನ ನಾವು ತಗೊಂಡು ಫುಲ್ ಎಲ್ಲ ಥರನೂ ಒಂದು ಆಲ್ಟ್ರ್ ಮಾಡಿಕೊಂಡು ಇದನ್ನ ಒಂದು ಮಕ್ಕಳಿಗೆ ಒಂದು ಹೋಲಿಸ್ಟಿಕ್ ಸೆಂಟರ್ ಆಗಿ, ಹೋಲಿಸ್ಟಿಕ್ ಲಿವಿಂಗಿಗೆ ಅನುಕೂಲ ಆಗುವಂಗೆ ಇದನ್ನ ಡೆವಲಪ್ ಮಾಡೋದಕ್ಕೆ ಇದನ್ನೆಲ್ಲ ಫುಲ್ಲು ಈ ಹೆಚ್ಚು ಕಡಿಮೆ 3.5 ವರ್ಷ ತೊಗೊಂಡಿದ್ದೀವಿ ನಾವು ಆ ಸ್ಟೇಜಿಂದ ಈ ಸ್ಟೇಜಿಗೆ ಬರೋದಕ್ಕೆ. ಈ ಒಟ್ಟು 6 ಎಕರೆ ಜಾಗನೂ ಇಮಿಡಿಯೇಟಾಗಿ ನನಗೆ ಡೆವಲಪ್ ಮಾಡೋಕ್ಕಾಗಿಲ್ಲ. ಈ ಮನೇನ ಒಂದು ತೊಗೊಂಡು ಇದನ್ನು ನಾವು ಫಸ್ಟು ಡೆವಲಪ್ ಮಾಡಿದ್ವಿ. 64 ಕಲೆ, ಶ್ರೀಕೃಷ್ಣ ಕಲ್ತಂಥ 64 ಕಲೆ ನಮ್ಮ ಪ್ರೇರಣೆ. ಅದನ್ನು ಒತ್ತಿ ಇಟ್ಕೊಂಡು ನಾವು ಇದನ್ನು ಗುರುಕುಲವಾಗಿ, ಮತ್ತು ಬೇರೆಯವ್ರು ಯಾರು ಬಂದು ಇದ್ರ ಬಗ್ಗೆ ಏನಾರು ತಿಳ್ಕೊಬೇಕು, ಕಲಿಬೇಕು ಅಂತ ಇದ್ದರೆ, ಯಾವ ವಯಸ್ಸಿನವರಾದ್ರೂ ಅವ್ರಿಗೆ ಇದರಲ್ಲಿ ಯಾವ್ದಾದ್ರು ಅವರಲ್ಲಿ ಇರೋಂಥ ಒಂದು ಕಲೆನ ನೋಡಬೇಕು ಅನ್ನೋದಾದ್ರೂ, ಪ್ರಯತ್ನ ಪಡಬೇಕು ಅನ್ನೋದಾದ್ರು, ಅದಕ್ಕೆ ಸೆಟ್ ಆಗೋಂಗೆ ಇದನ್ನೊಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ತೀನಿ. ಅಲ್ಲ, ಒಂದೊಂದು ಸ್ಥಳವನ್ನು ನೋಡಿದಾಗ ಕೂಡ ಒಂದೊಂದು ಸ್ಟೋರಿ ಹೇಳ್ತಾ ಇದೆ ಅದು. ಅಂದರೆ ಈಗ ನಾರ್ಮಲ್ ಆಗಿ ಒಂದು ಯಾರಾದರೂ ಜನರಿಗೆ ಕರ್ಕೊಂಬಂದು ಮಾಡಿಸ್ಬಿಡೋದು ಬೇರೆ, ಬಟ್ ಒಂದೊಂದನ್ನು ಕೂಡ ತುಂಬ ಸೂಕ್ಷ್ಮವಾಗಿದೆ ಅಲ್ಲ ಇದು. ಅದು ಎಷ್ಟು ಈಸಿ ಇಲ್ಲ, ಮಾಡಿಲ್ಲ ಅನ್ಕೋತೀನಿ. ಡಿಸೈನ್ಗಳನ್ನ ಆಯಿತು. ಸೊ ಹಾಗಾಗಿ ಇದು ನೋಡಿ, ಸಣ್ಣ ಮಕ್ಕಳಲ್ಲಿ ನಾವೆಲ್ಲ ನಡೆಯೋದು ಕಲಿಬೇಕಾದ್ರೆ ಇವಾಗ ಬೇಬಿ ವಾಕರ್ ಬಂದಿದೆ. ಇದು ಹಳೆ ಕಾಲದ ಬೇಬಿ ವಾಕರ್. ಇದನ್ನ ಸುಮಾರು ಜನ ನಮ್ಮ ಜನ್ರೇಷನ್ ಅಥವಾ ಇದು ನೆಕ್ಸ್ಟ್ ಜನ್ರೇಷನ್ನಿಗೆ ಇದು ಎಲ್ಲ ಗೊತ್ತಿರುತ್ತೆ. ಅದಾದ್ಮೇಲೆ ಇದು ನೋಡಿ, ನಡೆಯೋದು ಕಲಿಯೋವರೆಗೂ ಇದು, ನಡೆದಿದ್ದು ಕಲ್ತಾದ್ಮೇಲೆ ಇದು ವಾಕಿಂಗ್ ಸ್ಟಿಕ್. ಇದು ಓಕೆ. ಅದಾದ್ಮೇಲೆ ಸರ್ಕಲ್ ಆಫ್ ಲೈಫ್ ಅನ್ನೋಂಗೆ. ಅದಾದ್ಮೇಲೆ ನೆಕ್ಸ್ಟ್ ಒಂದು ಓಡಾಡಕ್ಕೆ ಅದು ಆದಾಗ ಇದನ್ನ ನಡೆಯೋದಕ್ಕೆ, ಆಟ ಆಡೋದಕ್ಕೆ ಇದೊಂದು ಪೂರಕವಾಗಿರುವಂತದ್ದು ಇದು. ಮತ್ತೆ ಇಲ್ಲಿ ನಾನು ಇದನ್ನ ನೋಡಿದ್ದೇನೆ, ಇದನ್ನ ನೋಡಿಲ್ಲ. ಇದು ರಾಜಸ್ಥಾನ ಮೇಲೆ ಗುಜರಾತಿ ಸ್ಟೈಲ್ ಎತ್ತಿನ ಗಾಡಿ. ಇದು ಅದ್ರದ್ದು ಒಂದು ಸಣ್ಣ ಇದ್ರಲ್ಲಿ ಮಾಡಿರೋಂಥದ್ದು. ಮತ್ತೆ ಇಲ್ಲಿ ಪ್ರತಿಯೊಂದು ವಸ್ತುಗೂ ಅದರದೇ ಆದಂತ ಕತೆ ಇದೆ. ಅಲ್ಲೊಂದು ನಮ್ ಕಡೆ ಹಾಸನ್ ಕಡೆಯಿಂದ ನನ್ನ ಮೂಲ ಅದು. ನಾವು ಮುದ್ದೆ ಮಾಡ್ತೀವಿ. ನಮ್ಮ ಮುತ್ತಜ್ಜ ನಮ್ಮ ತಾಯಿ ಮದ್ವೆ ಆದಾಗ ಕೊಟ್ಟಂತ ಮುದ್ದೆ ಕಟ್ಟ ಮಣೆ ಅದು. ಆಮೇಲೆ ಇಲ್ಲಿ ಬೇರೆ ಬೇರೆ ಶೈಲಿಯ ಬೇರೆ ಬೇರೆ ಇದಾಗಿರೋ ಅಂತ ಒಂದು ಸೀಮೆಣ್ಣೆ ದೀಪಗಳಿದೆ.
ಅದೇ ತರ ಇಲ್ಲಿ ನಮ್ದು ಲಾಟಿನ್ಗಳಿದಾವೆ. ಓಕೆ World War I ಟೈಮ್ದು ಸೂಟ್ ಕೇಸು, ಅದು ಪೇಟೆಂಟೆಡ್ ಡಿಸೈನ್, UK ಮ್ಯಾನುಫ್ಯಾಕ್ಚರ್ಡ್. ಓಕೆ ಇಲ್ಲಿ ಚರ್ಕ ಇದೆ, ಮತ್ತೆ ಹಳೆ ಕಾಲದಲ್ಲಿ ಚಿನ್ನ ಅಳಿತಿದ್ದಂತ ತಕಡಿ ಇದೆ. ಓಕೆ ಮತ್ತೆ ನಮ್ಮ ಮಾವನವರು ನನ್ಗೆ ಬಿಸ್ನೆಸ್ ಶುರು ಮಾಡ್ದಾಗ ಕೊಟ್ಟಂತ ಒಂದು 486 ಕಂಪ್ಯೂಟರ್ ಇದೆ. ಅದು ಮಾನಿಟರ್ ಬೇರೆ ಕಡೆ ಇದೆ, ಬಟ್ ಕೆಳಗಡೆ ಅದ್ರದ್ದು CPU ಮಾತ್ರ ಇದೆ ಇಲ್ಲಿ. ಯಾವುದು ಎಸದಿಲ್ಲ ನೀವು. ಯಾವ್ದು ಎಸ್ತಿಲ್ಲ. ಓಕೆ ಆಮೇಲೆ ನಮ್ಮ ಮಾವನವರು ಮಲಗ್ತಿದ್ದಂತ ತೊಟ್ಲು ಅದು. ಓಕೆ ಅದು ಮತ್ತೆ ಇನ್ನೊಂದು ಇಲ್ಲಿ ಈ ಮನೆಯಲ್ಲೇ ಸಿಗ್ದಂಥದ್ದು ತೊಟ್ಲದು. ಓಕೆ ಇದು ಒಂದೇ ಮರದಲ್ಲಿ ಕೆತ್ತಿರೋ ಅಂಥದ್ದು ದೋಣಿ, ಇದು ಕೇರಳ ಸ್ಟೈಲ್ ಇದು. ಓಕೆ ಮತ್ತೆ ದೊಡ್ಡ ದೋಣಿದು ಒಂದು ರಡರ್ ಇದು. ಮತ್ತೆ ಇದನ್ನ ಸಾಗ್ಲಿಕ್ಕೆ ಉಪಯೋಗಿಸೋಂಥ ಇಂಗ್ಲೀಷಲ್ಲಿ ಓರ್ ಅಂತಾರೆ, ಕನ್ನಡದ ಪದ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸೊ ಇದನ್ನೆಲ್ಲ ಇಟ್ಕೊಂಡು ನಾವು ಕಟ್ಟಿರೋ ಅಂಥದ್ದು. ಮತ್ತೆ ಅಲ್ಲೊಂದು ಮರ ಇದೆ ನೋಡಿ, ಈಗಿನ ಕಾಲದಲ್ಲೆಲ್ಲ ಹಾ ಇದು ಅದೇ ನೋಡಿದೆ ನಾನು, ಇದು ನೋಡ್ತಾ ಇದ್ದೆ. ಇದೇನು ಏನ್ ಮಾಡಿದ್ ಗೊತ್ತಾಗ್ತದೆ. ಇದು ಆಕ್ಚುಲಿ ನಾವು ನಮ್ಮ ಕಡೆ ಇವಾಗೆಲ್ಲ ಸಿಮೆಂಟ್ ಬೀಮ್ಸ್ ಬಂದಿದೆ, ಅವಾಗೆಲ್ಲ ಸಿಮೆಂಟ್ ಬೀಮ್ ಇರ್ಲಿಲ್ಲ, ಮರನ ಉಪಯೋಗಿಸಿ ಈ ತರ ನಾವು ಬೀಮ್ ನ ಮಾಡ್ಕೊಂತ ಇದ್ವಿ. ವಾಲ್ ಪ್ಲೇಟ್ ಅಂತಾರೆ ಇಲ್ಲೆಲ್ಲ. ನಾವ್ ಇದನ್ನ ನಮ್ ಕಡೆ ಎಲ್ಲ ಇದನ್ನ ತೀರ್ ಅಂತೀವಿ. ಇಷ್ಟು ದೊಡ್ಡದ್ದು ಮರ, ಹಿಂಗೆ ಬೇಕು ಒಂದು 16 ಜನ ಸೇರಿಸಿ ಎತ್ತಿಟ್ಟಿರೋಂಥ ಮರ ಇದು. ಇದನ್ನ ಇವಾಗ ಸೋಫಾ ತರ ಮಾಡಿದೀನಿ. ಇಲ್ಲಿ ಕೂತ್ಕೊಂಡು ಹೊರಗಡೆ ನಮ್ಗೆ ಇದು ತೊಟ್ಟಿ ಮನೆಯಿಂದ ನಮ್ಗೆ ಹೊರಗಡೆ ವ್ಯೂ ಕಾಣುತ್ತೆ. ಇಲ್ಲಿ ಇಡೀ ಫ್ಯಾಮಿಲಿ ಕುಂತು ನೋಡಬಹುದು, ಇದರಲ್ಲಿ ಕುಂತು ಆರಾಮಾಗಿ ನೋಡ್ಬೋದು. ಸೊ ಇದನ್ನ ಹಾಳಾಗಬಾರ್ದು, ಇದನ್ನ ಪ್ರಿಸರ್ವ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಇದನ್ನ ಒಂದು ತೀರ್ ಅನ್ನೋದೇನಿದೆ ಅಥವಾ ಇದು ವಾಲ್ ಪ್ಲೇಟ್ ಅನ್ನೋದೇನಿದೆ, ಇದನ್ನ ನಾವು ಒಂದು ಸೋಫಾ ತರ ಇದನ್ನ ಮಾಡಿದೀವಿ. ಇದು ಏನ್ ಸರ್ ಇದೆಲ್ಲ ಮೊದ್ಲಿ ಈ ಮನೆ ನೀವು ಇಲ್ಲಿ ಬಂದಾಗ ಏನ್ ಇದಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ನೀವು ರೀಇನ್ಸ್ಟಾಲ್ ಮಾಡಿರೋದ? ಮತ್ತೆ ಇದನ್ನ ಅಲ್ಲಿ ಇಲ್ಲಿ ಹೊರಗಡೆ ಎಲ್ಲ ಓಡಾಡಿ, ಮತ್ತೆ ಇನ್ನ ಕೆಲವು ನಮ್ಮ ಫ್ಯಾಮಿಲಿನಲ್ಲಿ ಇದ್ದಂಥದ್ದು, ಮತ್ತೆ ಇನ್ನ ಕೆಲವು ಯಾರು ಹಿಂಗ ಹಳೆ ಮನೆ ಕಿತ್ತಾಕ್ತಿದ್ದೀನಿ ಅಂದ್ರೆ ಅವ್ರ ಹತ್ರ ಹೋಗಿ ಇಂಥದ್ದೇನಾದ್ರು ಪ್ರಿಸರ್ವೇಷನ್ಗೆ ನಾವು ತಗೊಂಡು ಇದನ್ನೆಲ್ಲ ನಾವು ರೆಡಿ ಮಾಡ್ತಾ ಇರೋದು. ನೀವು ಈಗ ಅಂದ್ರೆ ನೀವು ಆಕ್ಚುಲಿ ಮೂಲತಃ ಉಡುಪಿಯವರಲ್ಲ, ಬಟ್ ಬೆಂಗಳೂರವರು. ಬೆಂಗಳೂರಲ್ಲಿ ಇದನ್ನೆಲ್ಲ ಮಾಡ್ಬೋದಾಗಿತ್ತಲ್ಲ, ಇಲ್ಲಿ ಯಾಕೆ ಬಂದು ಮಾಡುವುದು ಉದ್ದೇಶ? ಬೆಂಗಳೂರು ವಾತಾವರಣ ನನ್ಗೆಲ್ಲೋ ಒಂದ್ ಕಡೆ ಬೇಜಾರಾಗಿತ್ತು. ಮತ್ತೆ ನನ್ನ ಮಗನ್ ಟ್ರೀಟ್ಮೆಂಟ್ಗೆ ಅಂತ ಹೇಳಿ ನಾನು ಉಡುಪಿಗೆ ಬಂದಿದ್ದು. ಈ ವಾತಾವರಣದಲ್ಲಿ ನನ್ನ ಮಗನ್ಗೆ ಬಹಳ ಅನುಕೂಲ ಆಯ್ತು. ಇಲ್ಲಿ ಬಂದವನು ಕೊನೆಗೆ ನನ್ನ ಲೈಫ್ ಪರ್ಪಸೇ ಒಂದು ಗುರುಕುಲ ಮಾಡ್ಬೇಕು ಅನ್ನೋದೊಂದು ಪ್ರೇರಣೆ ಆದ್ಮೇಲೆ ನನ್ಗೆ ಉಡುಪಿ ಅಂತ ಕಲ್ಚರಲ್ ಡೆಪ್ತ್ ಇರೋ ಅಂತ ಜಾಗ ಮತ್ತೊಂದು ನನಗೆ ಯಾವುದು ನನಗೆ ಕಾಣಲಿಲ್ಲ. ಬೇರೆ ಜಾಗ ಇರ್ಬೋದು, ಬಟ್ ಉಡುಪಿನಲ್ಲಿ ನನಗೆ ಎಲ್ಲೋ ಒಂದು ಮನಸ್ಸಿನ ಸಮಾಧಾನ ಇರೋ ಅಂತ ಒಂದು ಜಾಗ ಸಿಕ್ತು. ಮತ್ತೆ ಈ ಜಾಗದಲ್ಲಿ 2 ದೈವ ಇದಾವೆ, ಒಂದು ಬಬ್ಬರಿಯ ಸ್ವಾಮಿ, ಇನ್ನೊಂದು ರಕ್ತೇಶ್ವರಿ. ಎಲ್ಲ ಒಂದ್ ಕಡೆ ಎಲ್ಲೋ ಒಂದು ಬಲನು ನಮಗೆ ಸಿಗ್ದಂಗೆ ಆಯ್ತು ಅನ್ನೋದು ನನ್ನ ಭಾವನೆ. ಅದಕ್ಕೋಸ್ಕರ ಉಡುಪಿ ಎಳಿತು. ನಾವು ಹುಡ್ಕೊಂಡು ಬಂದಿದ್ದಕ್ಕಿಂತ ಉಡುಪಿನೇ ಒಂಥರ ಎಳಿತು ಅನ್ಬೋದು. ಅಲ್ಲ, ಅದೇ ನೀವು ಇನ್ನೊಂದು ಮಾತು ಹೇಳಿದ್ರು ಅವರು, ಸತೀಶ್ ಅವರು ಹೇಳ್ತಾ ಇದ್ರು, ಶಾರುಖ್ ಖಾನ್ ಒಟ್ಟಿಗೆ ಮತ್ತೆ ಏನು ಅಬ್ದುಲ್ ಕಲಾಂ ಒಟ್ಟಿಗೆ ಕೂಡ ಸೌಂಡ್ ಇಂಜಿನಿಯರ್ ಆಗಿನೂ ವರ್ಕ್ ಮಾಡ್ತಿದ್ರ ಅಂತ ಕೇಳ್ಪಟ್ಟೆ. ನಾನು ಆಕ್ಚುಲಿ ನಾನು ತೋರಿಸ್ತೀನಿ ಆಮೇಲೆ. ನಾನು ವೈಬ್ರೋ ಅಕಾಸ್ಟಿಕ್ ಬೆಡ್ ಮಾಡಿದ್ದೀನಿ. ನನಗೆ ಅಕಾಸ್ಟಿಕಲ್ ಬ್ಯಾಕ್ ಗ್ರೌಂಡ್ ಇದೆ. ಒಂದು ಸ್ವಿಮ್ಮಿಂಗ್ ಪೂಲ್ ನೀರೊಳಗಡೆ ಹೋದ್ರೆ ನಮಗೆ ಹೊರಗಡೆದು ಸೌಂಡ್ ಕೇಳಲ್ಲ. ಸ್ವಿಮ್ಮಿಂಗ್ ಪೂಲ್ನ ನಾನು ಆಕ್ಚುಲಿ ಐ ಕ್ಯಾನ್ ಕನ್ವರ್ಟ್ ಇಟ್ ಇನ್ ಟು ಎನ್ ಸ್ಪೀಕರ್. ಮತ್ತೆ ನಿಮ್ಮ ಬಾಡಿನೂ ಕೂಡ ನಾನು ಒಂದು ಸ್ಪೀಕರ್ ಆಗಿ ನನಗೆ ಕನ್ವರ್ಟ್ ಮಾಡೋದಕ್ಕಾಗತ್ತೆ. ಅದನ್ನ ವೈಬ್ರೋ ಅಕಾಸ್ಟಿಕ್ ಥೆರಪಿ ಅಂತ ಹೇಳ್ತಾರೆ. ಇದನ್ನ ಹೊರಗಡೆ ಎಲ್ಲ ಬಹಳ ಜನ, ಹ್ಯಾನ್ಸ್ ಜೆನ್ನಿ ಅವರು ಇವರೆಲ್ಲ 1916 ಇದರಲ್ಲೆಲ್ಲ ರಿಸರ್ಚ್ ಮಾಡಿ ಕೆಲವೆಲ್ಲ ಬಂದಿದೆ. ನಾನು ಅದರಲ್ಲಿ ಇನ್ನೂ ನನ್ನ ಮಗನ್ಗೆ ಟ್ರೀಟ್ಮೆಂಟಿಗೋಸ್ಕರ ನಾನು ಅದನ್ನು ಟ್ರೈ ಮಾಡಿದ್ದು. ಇಲ್ಲೊಂದು ಸ್ಯಾಂಪಲ್ ಕೂಡ ಇದೆ, ನಾನು ಆಮೇಲೆ ಅದರದ್ದು ಒಂದು ಅನುಭವ ನಿಮಗೆ ಕೊಡ್ತೀನಿ. ಈ ಕ್ವಶನ್ ಹೆಂಗ್ ಬಂತು ಅಂದ್ರೆ, ನನ್ನ ಮಗನ್ನ ನಾನು ನಿಮ್ಯಾನ್ಸಿಕ್ ಟ್ರೀಟ್ಮೆಂಟಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ನನಗೆ ಸೆಲ್ಯುಲಾಯ್ಡ್ ಲೆವೆಲ್ವರೆಗೂ ಓಂಕಾರನ ಕೊಟ್ಟರೆ ಅದು ಹೀಲಿಂಗಿಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಕೇಳಿದ್ರು. ನಾನು ಇದೇನು ಭಾಳ ಸುಲಭ ಅಂತ ಹೇಳಿದೆ. ನೀರು ಅಥವಾ ನನಗೆ ಈ ಮರದ ಪೀಸ್ನು ನನಗೆ ಸ್ಪೀಕರಾಗಿ ಕನ್ವರ್ಟ್ ಮಾಡೋಕ್ಕಾಗತ್ತೆ. ಸೊ ಅದೇ ರೀತಿ ನನ್ನ ಹತ್ರ ಆ ಉಪಕರಣಗಳು ಗೊತ್ತು, ಆಮೇಲೆ ಆ ಟೆಕ್ನಿಕ್ಕು ಗೊತ್ತು ನನಗೆ. ಹಂಗೆ ನಾನು ಮಾಡಬೇಕಾದ್ರೆ ಆ ಒಂದು ಎಂಟೈರ್ ಬೆಡ್ನ ನಾನು ಕನ್ವರ್ಟ್ ಮಾಡಿ ನಾನು ಕೊಡ್ಬೇಕಾದ್ರೆ ನನ್ನ ಮಗನ್ಗೆ ಅದು ಹೆಲ್ಪ್ ಆಯಿತು. ಸೊ ಅದನ್ನ ಮಾಡ್ಬೇಕಾದ್ರೆ ನಾನು ಅನುಭವದಿಂದ ನಾನು ಇದನ್ನು ಬರ್ದೇ ಹೊರತು ನಾನೇನೋ ಒಂದು ಕ್ವಾಲಿಫೈಡ್ ವೇನಲ್ಲಿ ನಾನು ಅದಕ್ಕೆ ಹೋಗಲಿಲ್ಲ. ಅದರಲ್ಲಿ ನನಗೆ ಬೇರೆ ಬೇರೆ ಥರನೇ ಅನುಭವ ಆಯಿತು. ಆ ಓಂಕಾರ ಅಲ್ದಲೆ ನಾನು ಮತ್ತೆ ಅದರಲ್ಲಿ ಕೆಲವು ಹೀಲಿಂಗ್ ಫ್ರೀಕ್ವೆನ್ಸೀಸ್ ಇದೆ. ಕೆಲವರು ಇದರಲ್ಲೆಲ್ಲ ಕ್ಯಾನ್ಸರ್ನು ಕ್ಯೂರ್ ಮಾಡಿದ್ದಾರೆ. ಮತ್ತೆ ಇನ್ನು ಕೆಲವರು ಪಾರ್ಕಿನ್ಸನ್ಸ್ಗೆ, ಆಮೇಲೆ ಅಲ್ಝೈಮರ್ಸ್ಗೆ ಈ 40 ಹರ್ಟ್ಸ್ ಫ್ರೀಕ್ವೆನ್ಸಿನ ಉಪಯೋಗಿಸ್ಕೊಂಡು ಅದಕ್ಕೆ ಪೂರಕವಾಗಂಗೆ ಕೆಲವೆಲ್ಲ ಟ್ರೀಟ್ಮೆಂಟು ಅದರದ್ದೇ ಆದೊಂದು ಪ್ರೋಟೋಕಾಲ್ ಎಲ್ಲ ಉಪಯೋಗಿಸಿ ಮಾಡಿದ್ದಾರೆ. ನಾನು ಅದರಲ್ಲಿ ಅಷ್ಟೊಂದು ನಾನು ಏನಂತಾರೆ ಬೇರೆ ಪಬ್ಲಿಕ್ಕಿಗೆ ಆಗಲಿ ಅಥವಾ ಬೇರೆ ಇದಕ್ಕೆ ಆಗಿ ನಾನು ಹೋಗಿಲ್ಲ ನಾನು.
ನಾನು ನನ್ನ ಫ್ಯಾಮಿಲಿ ಮಟ್ಟಿಗೆ ಮಾತ್ರ ಅದನ್ನು ಮಾಡ್ಕೊಂಡಿನಿ. ಕೆಲವ್ರಿಗೆ ಮಾತ್ರ ನಾನು ಯಾರು ಬರ್ತಾರೆ ಹವ್ಯಾಸದಿಂದ ಬಂದು ನೋಡಬೇಕು ಅಂತಾರೆ ಅವ್ರಿಗೆ ಒಂದು ರಿಲ್ಯಾಕ್ಸಿಂಗಿಗೆ ಮಾತ್ರ ಅದನ್ನು ನಾನು ಕೊಡ್ತಾ ಇದ್ದೀನಿ. ಈ ನಡುವೆ ದಟ್ ಆಲ್ಸೋ ಹ್ಯಾಸ್ ಅನ್ ಎಬಿಲಿಟಿ ಟು ರೆಡ್ಯೂಸ್ ಆಂಗ್ಸೈಟಿ ಆ್ಯಂಡ್ ರಿಲೀವ್ ಸ್ಟ್ರೆಸ್. ಸೊ ಅದಕ್ಕೆ ಮಾತ್ರ ಹೋಗ್ತೀನಿ, ಯಾಕೆಂದ್ರೆ ಮೆಡಿಕಲ್ ಇದಕ್ಕೆ ನಾನು ಹೋಗ್ತಾ ಇಲ್ಲ. ಗೊತ್ತಿಲ್ಲದೆ ಇರೋದ್ರಿಂದ ನಾನು ಅದನ್ನು ಮಾಡಬಾರ್ದು. ಅದಕ್ಕೋಸ್ಕರ ಐ ಆಮ್ ಟೇಕಿಂಗ್ ಇಟ್ ಓನ್ಲಿ ಫಾರ್ ದ ರೆಸ್ಟಿಂಗ್ ಪರ್ಪಸ್. ಓಕೆ, ನಿಮ್ಮ ಮಗನು ಅಂದರೆ ಉದಾಹರಣೆ ತಗೊಂಡು ನೀವು ಅದೇ ಒಂದು ಉದ್ದೇಶದಿಂದ ಗುರುಕುಲ ಕೂಡ ಮಾಡ್ತೀರಂತ ಕೇಳ್ಪಟ್ಟೆ ನಾನು. 25 ಜನರದ್ದು ಒಂದು ನಾನು ಅಂದ್ಕೊಂಡಿದ್ದೆ, ಅಂದರೆ ಈ 6 ಎಕರೆಯಲ್ಲಿ ನೀವು ಇನ್ನೂ 25 ಜನರಿಗಿಂತ ಜಾಸ್ತಿ ಮಾಡ್ಬೋದಾಗಿತ್ತು. ಬಟ್ 25 ಬೇಕು ಅಂತ ಯಾಕೆ ಅನ್ಸುತ್ತೆ ನಿನಗೆ? ಮತ್ತು ಅದರ ಸಿಸ್ಟಮ್ ಹೇಗಿರುತ್ತೆ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹೇಗೆ ಅಂಥೇಳಿ? ಸರ್, ಇದಕ್ಕೆ ನಾನು ಗುರುಕುಲನ ಭಾಳ ಹಿಂದೆ ಮಾಡೋಣ, ಮುಂದಕ್ಕೆ ಮಾಡೋಣ ಅಂತ ಇದ್ದೆ. ಓಕೆ. ಬೆಂಗಳೂರಲ್ಲಿ ನಮ್ಮ ಸ್ನೇಹಿತರೊಬ್ರದ್ದು ಭೇಟಿ ಆಯಿತು ನನಗೆ ರೀಸೆಂಟಾಗಿ. ಅವರು ಬೆಂಗಳೂರಲ್ಲಿ ಗುರುಕುಲ ಬಿಸ್ಕಿಟ್ಸ್ ಅಂತ ಹೇಳಿ ಒಂದು ಸಂಸ್ಥೆನ ಅವರು ರಾಜರಾಜೇಶ್ವರಿ ನಗರದಲ್ಲಿ ನಡೆಸ್ತಾ ಇದ್ದಾರೆ. ಅವರು ನಡೆಸ್ತಿರೋ ಅಂಥ ಒಂದು ಜಾಗ ನಾನು ವಿಸಿಟ್ ಮಾಡಿದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡು NCERT ಸಿಲೆಬಸ್ಸಿಗೆ ಕಂಪ್ಲೈ ಆಗಿ NIOS ಎಕ್ಸಾಮಿನೇಷನ್ ಪ್ರೋಟೋಕಾಲಿಗೆ ಅವ್ರಿಗೆ ಓದಿದಂಥ ಮಕ್ಕಳು ಎಲ್ಲೇ ಹೋದ್ರೂ ಸೆಟ್ಲ್ ಆಗೋಂಗೆ, 10th ಅಥವಾ 12th ಎಕ್ಸಾಮಿನೇಷನ್ ಬರೆಯೋಂಗೆ ಅವ್ರಿಗೆ ಅನುಕೂಲ ಆಗೋಂಗೆ ಒಂದು ಅವ್ರು ಆಲ್ರೆಡಿ ಗುರುಕುಲ ಅವರು ನಡೆಸ್ತಾ ಇದ್ರು. ಅದರಲ್ಲಿ ಅವ್ರಿಗೇನಾಗುತ್ತೆ, ಪ್ರತಿಯೊಬ್ಬರು ಮಕ್ಕಳಿಗೆ 1-to-1 ಅವರು ಒಂದು ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು, ಇವಾಗ ಎಲ್ಲ ಮಕ್ಳಿಗೂ ಎಲ್ಲ ಎಬಿಲಿಟಿ ಇರಲ್ಲ. ಒಂದು ಮಗುಗೆ ಒಂದೊಂದರಲ್ಲಿ ಎಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ಪೂರಕವಾಗ ಅಂಥದ್ದನ್ನು ಅವ್ರಿಗೆ ಹೇಳ್ಕೊಟ್ಟು, ಮತ್ತೆ ಪೀರಿಯಾಡಿಕಲಿ ಒನ್ಸ್ ಇನ್ 3 months 3 ತಿಂಗಳಿಗೊಮ್ಮೆ ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಮಾಡಿ ವೇರಿಯಸ್ ಪ್ಯಾರಾಮೀಟರ್ಸಲ್ಲಿ ಯಾವ ಮಗುಗೆ ಯಾವ ವಿಷಯದಲ್ಲಿ ಹೋದರೆ ಬೆಳವಣಿಗೆ ಚೆನ್ನಾಗಾಗುತ್ತೆ ಅನ್ನೋದನ್ನು ಅವ್ರು ಅದನ್ನು ತಿಳ್ಕೊಂಡು ಆ ಮಗುವಿಗೆ ಅದ್ರ ಮೇಲೆ ಒಂದು ಟ್ರೈನಿಂಗ್ ಫರ್ದರ್ ಎನ್ಹಾನ್ಸ್ ಮಾಡಿ ಆ ಮಗುನಲ್ಲಿರೋ ಅಂಥ ಒಂದು ಕ್ರಿಯೇಟಿವ್ ಸ್ಕಿಲ್ಸ್ನ ಎನ್ಹಾನ್ಸ್ ಮಾಡೋ ಅಂಥ ಒಂದು ಏನು ಎಬಿಲಿಟಿನ ಕೊಟ್ಟು ಟ್ರೈನ್ ಮಾಡ್ತಾ ಇದ್ದಾರೆ. ನನಗೆ 64 ಕಲೆನ ಪ್ರೇರಣೆ ಆಗಿಟ್ಕೊಂಡು ಅದೇ ಥರ ಮಾಡಬೇಕು ಅಂತ ಇದ್ದಿದ್ದು. 64 ಕಲೆನಲ್ಲಿ ಎಲ್ಲ ವಿದ್ಯೆನೂ ಬರ್ತದೆ. ಸೊ ಆ ವಿದ್ಯೆನ ಕಲಿಸೋದಕ್ಕೆ ಅನುಗುಣವಾಗೋಂಗೆ ಅವರಲ್ಲಿ ನನಗೆ ಅದೊಂದು ಎಬಿಲಿಟಿ ನನಗೆ ಕಾಣ್ತು. ಸೊ ಅದನ್ನು ಕಂಡಾಗ ನನಗೆ ನಮ್ಮ ಜಾಗದಲ್ಲಿ ನಾನು ಮುಂದೆ ಯಾವತ್ತೋ ಮಾಡಬೇಕು ಅಂತಿದ್ದನ್ನು ಈ ಜೂನಿಂದನೇ 25 ಮಕ್ಕಳನ್ನ ಒಂದು 10ರಿಂದ 11ನೇ ವರ್ಷದ ಮಕ್ಕಳು 6ನೇ ಕ್ಲಾಸಿಗೆ ಹೋಗೋಂಥ ಮಕ್ಕಳನ್ನ ಏನಕ್ಕೆ ನಾವು ತೊಗೊಂಡು ಅವ್ರು ಹೆಂಗೆ ಶುರು ಮಾಡಿದ್ದಾರೆ ಅದನ್ನು ಒಂದು ಬೇಸಾಗಿ ಇಟ್ಕೊಂಡು ಶುರು ಯಾಕೆ ಮಾಡಬಾರ್ದು ಅನ್ನೋದೊಂದು ಕ್ವಶನ್ ನನಗೂ ಬಂತು. ಅದನ್ನು ಪೂರಕವಾಗಿ ಆಗೋ ಹಂಗೆ ನಾನು ಇವಾಗ ಈ ಜಾಗನ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನೀವು ಗುರುಕುಲ ಸಿಸ್ಟಮ್ ಹೇಳ್ತಾ ಇದ್ದೀರಾ, ಇದಕ್ಕೆ ಯಾರು ಟ್ರೈನ್ಡ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಅಂದ್ರೆ ಮ್ಯಾನ್ ಪವರ್ಗಳಿದೆಯಾ, ಅಥವಾ ನೀವು ಈಗ ಹೊಸದಾಗಿ ನೀವೇ ಮಾಡ್ತಿರೋ, ಅಥವಾ ಯಾರಾದರೂ ಒಂದು ಬೆಂಗಳೂರು ಅಥವಾ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಮಾಡಿರುವಂಥ ಟ್ರೈನ್ಡ್ ಪ್ರೊಫೆಷನಲ್ಸ್ಗಳನ್ನು ತೊಗೊಂಡು ಮಾಡ್ತಾ ಇರೋದು ಅದನ್ನ? ಸರ್, ಇದಕ್ಕೆ ಮೆಂಟರ್ಸ್ ಬೇಕಾಗ್ತಾರೆ. ಇಲ್ಲಿ ನಮಗೆ ಟೀಚರ್ಸ್ ಬರೋದಿಲ್ಲ. ಮೆಂಟರ್ಸ್ ಅಂತ ಬಂದಾಗ ಇವಾಗ ಒಂದು ಉದಾಹರಣೆ ಹೇಳಬೇಕು ಅಂದರೆ, ನಾನು ಅವರು ಜಾಗಕ್ಕೆ ಹೋದಾಗ ಪ್ರಧಾನ ಮಂತ್ರಿಗೆ ಒಂದು ಪತ್ರ ಬರೀರಿ ಅನ್ನೋದು ಒಂದು ಟಾಸ್ಕ್. ಸೊ ಪತ್ರ ಬರವಣಿಗೆ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು ಅನ್ನೋದು ಒಂದು ಅವ್ರಿಗೆ ಒಂದು ಟಾಸ್ಕ್ ಥರ ಕೊಡ್ತೀವಿ. ಆ ಪತ್ರ ಬರಿಬೇಕು ಅನ್ಬೇಕಾದ್ರೆ ಆ ಪತ್ರ ಅಫಿಷಿಯಲ್ ಅಥವಾ ಪರ್ಸನಲ್ ಆಗುತ್ತೋ, 2 ವಿಧ ಇದೆ. ಸೊ ಅದು ಯಾವ ವಿಧದಲ್ಲಿ ಬರುತ್ತೆ ಅನ್ನೋದನ್ನು ಅವರು ತಿಳ್ಕೊತಾರೆ. ಮತ್ತೆ ಪರ್ಸನಲ್ದು ಬರಿಬೇಕಾದ್ರೆ ಯಾವ ಥರ ಬರಿಬೇಕು, ಆಮೇಲೆ ಒಂದು ಅಫಿಷಿಯಲ್ ಇದನ್ನು ಬರಿಬೇಕಾದ್ರೆ ಯಾವ ಥರ ಬರಿಬೇಕು. ಪ್ರಧಾನ ಮಂತ್ರಿದು ಅಫಿಷಿಯಲ್ ಇದಕ್ಕೆ ಬಂತು. ಸೊ ಅದನ್ನ ಬೇಸಾಗಿ ಇಟ್ಕೊಂಡು ಆ ಮಗು ಒಂದೊಂದು ಥರ ಬರೆಯುತ್ತೆ. ಅವ್ರಿಗೆ ಗೊತ್ತಿರೋ ಯಾವ ಪದ ಬಳಸಿದ್ರೆ ಯಾವ ಥರ ಆಗುತ್ತೆ ಅನ್ನೋದು ಪೂರಕವಾಗಿ ಅದು ಆ ಮಗು ಆ ಥರ ಬರೆಯೋ ಅಂಥದ್ದನ್ನ ಒಂದು ಅನುಭವದ ಮೇಲೆ ಕಲಿಕೆ. ಸೊ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಲರ್ನಿಂಗು ಕನ್ಸೆಪ್ಷುವಲ್ ಬೇಸ್ಡ್ ಲರ್ನಿಂಗಿಗೆ ಹೋದಾಗ ಆ ಮಗು ಕಲಿಯೋ ರೀತಿನೇ ಬೇರೆ. ಸೊ ಈ ಟೀಚರ್ಸ್ ಮೆಂಟರ್ಸ್ ಅಂತ ನಾವೇನು ಹೇಳ್ತೀವಿ, ಅವ್ರಿಗೆ ಟಾಸ್ಕ್ ಕೊಟ್ಟಾದ್ಮೇಲೆ ಹಿಂಗಿಂಗ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಗೈಡ್ ಮಾಡ್ತಾರೆ.